ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಾನು ಇವಾಗ ಸಾಗರದಲ್ಲಿದ್ದೀನಿ. ಸಾಗರದ ಒಂದು ಇಕ್ಕೇರಿಯ ಅಘೋರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಿಮಗೂ ಕೂಡ ತೋರಿಸ್ತೀನಿ ಆ ದೇವಸ್ಥಾನ. ಹಾಯ್ ಹೆಲೋ ನಮಸ್ಕಾರ ಗೈಸ್. ನಾನು ಇವತ್ತು ನಿಮಗೆ ಒಂದು ವಿಶೇಷವಾದ ಪ್ಲೇಸನ್ನು ತೋರಿಸ್ಲಿಕ್ಕೆ ಬಂದಿದ್ದೀನಿ. ನೋಡಿ ಗೈಸ್, ಇದು ಅಘೋರೇಶ್ವರ ದೇವಸ್ಥಾನ. ಈ ದೇವಸ್ಥಾನವು 16ನೇ ಶತಮಾನದಲ್ಲಿ ಕೆಳದಿ ನಾಯಕರು ಕಟ್ಟಿಸಿದ್ರು. ನೋಡಿ ಗೈಸ್, ದೇವಸ್ಥಾನಕ್ಕೆ ಎಂಟರ್ ಆಗ್ತಿದ್ದಂತೆ ಒಂದು ಮಂಟಪ ಕಾಣ್ತಾ ಇದೆ. ತುಂಬಾ ಒಳ್ಳೆಯದಾಗಿ ಆ ಮಂಟಪಕ್ಕೆ ಕೆತ್ತನೆ ಕೂಡ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು ಯಾವ ತರ ಕೆತ್ತನೆ ಮಾಡಿದ್ದಾರೆ ಅಂತ. ಬನ್ನಿ ಗೈಸ್, ನಾನು ದೇವಸ್ಥಾನದ ಎದುರುಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಗೆ. ಯಾವ ತರ ದೇವಸ್ಥಾನದ ಎದುರುಗಡೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಒಳ್ಳೆಯದಾಗಿ ಅವರು ಕೆತ್ತನೆ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಇದು ದೇವಸ್ಥಾನದ ಮುಂಭಾಗ. ನೋಡಿ, ದೇವಸ್ಥಾನದ ಮುಂಭಾಗದಲ್ಲಿ 2 ಆನೆ ವಿಗ್ರಹ ಕೂಡ ಇದೆ. ಮತ್ ನಿಮ್ಗೆ ತೋರಿಸ್ತೀನಿ. ಎದುರುಗಡೆ ಕೂಡ ನಂದಿ ವಿಗ್ರಹ ಕೂಡ ಇದೆ. ಯಾವ ತರ ಕೆತ್ತನೆ ಮಾಡಿದ್ದಾರೆ ನಂದಿ ವಿಗ್ರಹ, ಬಹಳ ಸುಂದರವಾಗಿ ಕಾಣ್ತಾ ಇದೆ ನಂದಿ ವಿಗ್ರಹ ಕೂಡ. ಈ ದೇವಸ್ಥಾನ ಮುಂಭಾಗದಲ್ಲಿರುವ ನಂದಿಗೂ ಕೂಡ ಮಂಟಪವನ್ನ ಕಟ್ಟಿಸಿದ್ದಾರೆ. ನೋಡ್ತಾ ಇರ್ಬೋದು. ನೋಡಿ ಗೈಸ್, ಪ್ರಾಚೀನ ಕಾಲದಲ್ಲಿ ಯಾವ ತರ ಕೆತ್ತನೆ ಇತ್ತು ಅಂತ ನೀವು ನೋಡ್ತಾ ಇರ್ಬೋದು. ಪ್ರಾಚೀನ ಕಾಲದ ಶಿಲ್ಪಿಗಳು ಯಾವ ತರ ಕೆತ್ತನೆ ಮಾಡಿದ್ದಾರೆ ಅಂತ. ತುಂಬಾ ವರ್ಷ ತಗೊಂಡಿದ್ರಂತೆ ಈ ದೇವಸ್ಥಾನನ ಕೆತ್ತನೆ ಮಾಡ್ಲಿಕ್ಕೆ. ಸೊ ನೀವು ನೋಡ್ತಾ ಇರ್ಬೋದು ಯಾವ ತರ ಕೆತ್ತನೆ ಮಾಡಿದ್ದಾರೆ ಅಂತ. ಇಂಥ ಪ್ರಾಚೀನ ಕಾಲದ ದೇವಸ್ಥಾನ ನೋಡ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಕಡಿಮೆ. ಈ ಕಿಟಕಿಗಳು ದೇವಸ್ಥಾನದ ಮುಂಭಾಗ ಮತ್ತು ಎಡಭಾಗ ಬಲಭಾಗ ಟೋಟಲ್ 20 ಕಿಟಕಿಗಳಿವೆ. ನೋಡ್ತಾ ಇರ್ಬೋದು ನೀವು. ನೋಡಿ ಗೈಸ್, ಹಳೆ ಕಾಲದ ಪ್ರಾಚೀನ ಕಾಲದಲ್ಲಿ ಯಾವ ತರ ಕಿಟಕಿಗಳನ್ನ ಮಾಡ್ತಿದ್ರು ಮತ್ತೆ ಯಾವ ತರ ಕೆತ್ತನೆಯನ್ನ ಮಾಡ್ತಿದ್ರು. ಒಂದು ಚಿಕ್ಕ ಮೂರ್ತಿ, ಗಣಪತಿ ಮೂರ್ತಿ ಇದೆ, ವಿಷ್ಣು ಮೂರ್ತಿ ಇದೆ, ಮತ್ತೆ ತುಂಬಾ ದೇವರು ಹನುಮಂತ ಮೂರ್ತಿ ಇದೆ, ಕಾಲಭೈರವ ಮೂರ್ತಿ ಇದೆ. ಎಲ್ಲ ದೇವರುಗಳ ಕೆತ್ತನೆಯನ್ನು ಪ್ರಾಚೀನ ಕಾಲದಲ್ಲಿ ಮಾಡಿದ್ದಾರೆ. ಈ ದೇವಸ್ಥಾನದ ಕೆತ್ತನೆ ಬಹಳ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಮತ್ತೆ ಈ ದೇವಸ್ಥಾನದ ಬಲಭಾಗದ ಬಾಗಿಲು ನೋಡಿ ಯಾವ ತರ ಕಟ್ಟಿದ್ದಾರೆ ಅಂತ. ಇದು ಬಲಭಾಗದ ಬಾಗಿಲು. ಹಳೆ ಕಾಲದ ಬಾಗಿಲು ಕೂಡ ಇದೆ ದೇವಸ್ಥಾನಕ್ಕೆ. ಇದುವರೆಗೂ ತೋರಿಸ್ತೀನಿ ನಿಮ್ಗೆ. ಪ್ರಾಚೀನ ಕಾಲದಲ್ಲಿ ಕಟ್ಟಿರುವ ಬಾಗಿಲು ಇವಾಗ್ಲೂ ಕೂಡ ಅದೇ ಬಾಗಿಲನ್ನ ಈ ದೇವಸ್ಥಾನಕ್ಕೆ ಇಟ್ಟಿದ್ದಾರೆ ಇದು ಈವರೆಗೂ. ಬನ್ನಿ, ಇವಾಗ ನಾನು ನಿಮ್ಗೆ ಹಿಂದಿನ ಭಾಗವನ್ನು ತೋರಿಸ್ತೀನಿ. ಯಾವ ತರ ಕಟ್ಟಿಸಿದ್ದಾರೆ, ಯಾವ ತರ ಕೆತ್ತನೆ ಮಾಡಿದ್ದಾರೆ ಅಂತ. ಇದು ದೇವಸ್ಥಾನದ ಹಿಂಭಾಗದಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ನೋಡಿ, ಗೋಪುರ ಯಾವ ತರ ಕಟ್ಟಿದ್ದಾರೆ, ಕೆತ್ತನೆ ಮಾಡಿದ್ದಾರೆ ಗೋಪುರನ. ನೋಡ್ತಾ ಇರಬಹುದು. ನೋಡಿ, ಇದು ಶಿವನಿಗೆ ಅಭಿಷೇಕ ಮಾಡಿದ ತೀರ್ಥ ಇಲ್ಲಿಂದ ಬರುತ್ತೆ. ಸೊ ನೋಡಿ ಯಾವ ತರ ಕಾಣ್ತಾ ಇದೆ ಅಂತ. ಅದರ ಕೆಳಗಡೆ ಗಣೇಶನ ಮೂರ್ತಿ ಕೂಡ ಕೆತ್ತನೆ ಮಾಡಿದ್ದಾರೆ. ಇದು ಹಳೆ ಕಾಲದ ಪ್ರಾಚೀನ ಕಾಲದಲ್ಲಿ ಕೆತ್ತಿರೋ ಕೆತ್ತನೆ. ನೋಡಿ ಯಾವ ತರ ಕೆತ್ತನೆ ಮಾಡಿದ್ದಾರೆ ಅಂತ.
ಪ್ರಾಚೀನ ಕಾಲದಲ್ಲಿ ಎಷ್ಟೋ ವರ್ಷ ತಗೊಂಡಿರ್ಬೋದು ಈ ಕೆತ್ತನೆ ಮಾಡ್ಲಿಕ್ಕೆ, ಈ ದೇವಸ್ಥಾನ ಕಟ್ಲಿಕ್ಕೆ. ತುಂಬಾ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಈ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ದೇವರು ಶಿವ, ಪಾರ್ವತಿ, ಕಾಲಭೈರೇಶ್ವರ ಮತ್ತೆ ಗಣಪತಿ, ಷಣ್ಮುಖ, ದುರ್ಗಾ ಮಾತೆ ಎಲ್ಲ ದೇವರು ಕೂಡ ಈ ದೇವಸ್ಥಾನದಲ್ಲಿ ಇದ್ದಾರೆ ಒಳಗಡೆ. ಆದ್ರೆ ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ. ಸೊ ನಾವು ವಿರುದ್ಧವಾಗಿ ಹೋಗುವುದಕ್ಕಿಂತ ಹೊರಗಡೆಯಿಂದ ನಾವು ವಿಡಿಯೋ ಮಾಡ್ತಾ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ತರ ಕೆತ್ತನೆ ಮಾಡಿದ್ದಾರೆ ಅಂತ. ಗೋಪುರ ನೋಡ್ತಾ ಇರ್ಬೋದು ನೀವು, ಎಷ್ಟು ಎತ್ತರಕ್ಕೆ ಕಟ್ಟಿದ್ದಾರೆ. ಫೈನಲಿ ನಿಮ್ಗೆ ಈ ದೇವಸ್ಥಾನವನ್ನು ತೋರ್ಸಾಯ್ತು. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಬಾಯ್ ಗೈಸ್.